ಓಹ್, RCB ಹೊಡೆತಕ್ಕೆ CSK ಢಾಮರ್. ನಮಸ್ಕಾರ ಎಲ್ಲರಿಗೂ, ಸಿದ್ದರಾಮಯ್ಯ ಹತ್ರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾವ್, ವಾಟ್ ಅ ಸಂಡೇ! ಭಯಂಕರ ಖುಷಿಯಾಗಿತ್ತು. RCB ಆಸ್ ಅ ಫ್ಯಾನ್ ಬಾಯ್ ನಾವು ಮಾತಾಡೋದಾಯ್ತಾ. RCB ಇವತ್ತಿದ್ದು ಬ್ಯಾಟಿಂಗ್ ನೋಡಿ ಫುಲ್ ಮಜಾ ಬಂತು. ಪೈಸಾ ವಸೂಲ್. 20 ಓವರ್ ಮುಗಿದಾಗಲೇ ಆ್ಯಕ್ಚುಲಿ ಗೊತ್ತಾಗಿ ಹೋಯ್ತು ಇದು ಚೇಸ್ ಆಗುದಿಲ್ಲ, ಸಾಧ್ಯವೇ ಇಲ್ಲ. ಎಸ್ಪೆಷಲಿ ಅವ್ರದ್ದು 3 ವಿಕೆಟ್ ಬಿದ್ದಾಗ, ಚೇಸಿಂಗಲ್ಲಿ CSKದು 3 ವಿಕೆಟ್ ಬಿದ್ದಾಗ ಅಲ್ಲಿಗೆ ಮುಗ್ದಾಯಿತು. ಸೋಲಿನ ಅಂತರ ಎಷ್ಟು ಕಡಿಮೆ ಮಾಡ್ಬೋದು ಇವರು ಅಂತ ಕಾದು ನೋಡ್ತಾ ಇದ್ದೇವೆ. ಸೊ ನಮ್ಗೊಂಥರ ಅವರು 4 ಮತ್ತು 6 ಹೊಡೆಯುವಾಗ ಸಹ ಓಕೆ ನಾವು ವಿನ್ ಆಗ್ತೇವೆ ಅಂತ ಗೊತ್ತಿತ್ತು. 43 ರನ್ಗಳ ಭರ್ಜರಿ ವಿಜಯ RCBಗೆ. CSK ಅಗೇನ್ಸ್ಟ್ 2-2 ಮ್ಯಾಚ್ ಗೆದ್ದಿದ್ದಾರೆ. ಆ್ಯಂಡ್ ನಮ್ಮ ಬ್ಯಾಟಿಂಗ್ ಯೂನಿಟ್ ಈ ಥರ ಕ್ಲಿಕ್ ಆಗ್ತಿರೋದು ನೋಡಿ ನನಗೆ ಭಾರಿ ಖುಷಿ ಆಗ್ತಾ ಉಂಟು. ಬಟ್ ದಯವಿಟ್ಟು ಉಳಿದವರಿಗೆ ಸಹ ಬ್ಯಾಟಿಂಗ್ ಸಿಗಲಿ. ಎಲ್ಲ ಇವರೇ ಜಾಸ್ತಿ ಕ್ಲಿಕ್ ಆಗಿ ಮತ್ತೆ ಕರೆಕ್ಟ್ ಟೈಮಿಗೆ ಎಂತೆಂತ ಆಗೋದು ಬೇಡ. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಯಾರಿಗೆಲ್ಲ ಬ್ಯಾಟಿಂಗ್ ಸಿಗಲಿಲ್ಲ ಅವರಿಗೆ ಸಹ ಬ್ಯಾಟಿಂಗ್ ಸಿಗಲಿ, ಮ್ಯಾಚ್ ಪ್ರಾಕ್ಟೀಸ್ ಆಗಲಿ. ನೋಡಿ, ಇವತ್ತು ಫಸ್ಟ್ ಟಾಸ್ ವಿನ್ ಆಗಿ CSK ಹೇಳಿದ್ದು ನಾವು ಹೊಡಿಸಿಕೊಳ್ತೇವೆ ಅಂತ, ಅಂದರೆ ನಾವು ಬೌಲಿಂಗ್ ಹಾಕ್ತೇವೆ ಅಂತ ಹೇಳಿದರು. ಹೊಡೆದದ್ದು ಬರೋಬ್ಬರಿ 250 ರನ್. ಎಂತ ಫಸ್ಟ್ 3 ಓವರ್ ಏನು ಬೌಂಡ್ರಿ 6 ಏನು ಬರಲಿಲ್ಲ. ಎಲ್ಲ ಟೆನ್ಷನ್, ಏನು ಗುರು ಸಖತ್ತಾಗಿ ಬಾಲ್ ಆಗ್ತಿದ್ದಾರೆ ಹೀಗೆ. ನನ್ನ ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ಏನು ಗುರು CSK ಬೌಲಿಂಗ್ ಇವತ್ತು ಸಖತ್ತಾಗಿದೆ ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಬರ್ತಾ ಇತ್ತು. ನಮಗೆ ಸಹ ಒಂಚೂರು ಟೆನ್ಷನ್, ಪವರ್ ಪ್ಲೇನ ಯುಟಿಲೈಸ್ ಮಾಡಬೇಕಲ್ಲ, ಇದು ಎಂತ ಆಯಿತು ಹಾಗೆ ಹೀಗೆ ಅಂತ. ಮೀನ್ವೈಲ್ ನಮ್ಮ ವಿರಾಟ್ ಕೊಹ್ಲಿ ಅವರ ಒಂದು ಕ್ಯಾಚನ್ನು ಶಿವಮ್ ದುಬೆ ಅವರು ಬಿಟ್ಟರು. ಆಗ ಕ್ಯಾಚ್ ಬಿಟ್ಟಿದ್ದಾರೆ ಅಂತಂದರೆ ಏನೊಂದು ಆಗ್ತದೆ. ನೆಕ್ಸ್ಟ್ 17 ಓವರ್, ಫಸ್ಟ್ 3 ಓವರಲ್ಲಿ ಬೌಂಡ್ರಿ ಮತ್ತು 6 ಯಾಕೆ ಬರಲಿಲ್ಲ ಅಂತ ರಿವೆಂಜ್ ತಗೊಳ್ತಾದ್ರು RCB. ಒಂದು ಹೊಡೆದ್ರು ಹೇಗೆ ಹೊಡೆದ್ರು, ನಾಯಿಗೆ ಹೊಡೆದ್ರು, ಸಾರಿ ಹುಚ್ಚ ನಾಯಿಗೆ ಹೊಡೆದ್ರು. ಕ್ರೇಜಿ. ವಿರಾಟ್ ಕೊಹ್ಲಿ ಅವರೇ ಇವತ್ತು ಒಂದು 28 ರನ್, 18 ಬಾಲಿಗೆ 28 ರನ್ ಹೊಡೆದ್ರು. 2 4 1 6. ಅವರೇ ಲೋವೆಸ್ಟ್ ಸ್ಕೋರ್. ಮಿಕ್ಕಿದವರೆಲ್ಲರೂ ಕೂಡ ದಡ್ಡ ಬಡ ಹೊಡಿತವೇ ಇದ್ರು ನೋಡಿ. 10 ಓವರ್ಗೆ 191. ಆಗ ನಾವೇನು ಅಂದ್ಕೊಳೋದು, ಓಕೆ ಒಂದು 210 ಆದರೂ ಹೊಡಿಬೇಕು ಮಾರ್ರೆ, ನೆಕ್ಸ್ಟ್ 10 ಓವರಲ್ಲಿ ಒಂದು 120 ಆದರೂ ಹೊಡಿಬೇಕು ಹಾಗೆ ಹೀಗೆ ಅಂತ. ನೋವೇ ಚಾನ್ಸೇ ಇಲ್ಲ ಬ್ರೋ. ಫಸ್ಟ್ 10 ಓವರಿಗೆ 91 ರನ್, ನೆಕ್ಸ್ಟ್ 10 ಓವರಿಗೆ 159 ರನ್. ಇನ್ಸೇನ್ ಆಯಿತು. ಲಾಸ್ಟ್ 5 ಓವರಿಗೆ ಎಷ್ಟು ರನ್ ಹರಿದು ಬಂದಿರ್ಬೋದು? 97. ನಮ್ಮ ಅಪ್ಪ ಆದರೆ ಕೇಳ್ತಿದ್ರು 3 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ. 97 ಮಾರ್ಕ್ಸ್ ತೆಗೆದ್ರಲ್ಲಿ ಕೇಳ್ತಾರಲ್ಲ ನಮ್ಮ ಊರ ಕಡೆ. ಓಕೆ ಗುಡ್, 3 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ. ಹಾಗೆ ಸಮಾಧಾನ ಆಗಲಿಲ್ಲ ಅಂತ RCB ಒಂದು 100 ಮಿಸ್ ಆಯ್ತಲ್ಲ ಅಂತ. ಲಾಸ್ಟ್ 5 ಓವರ್ ಮಾತ್ರ ಇನ್ಸೇನ್, ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್. ನೋಡು, ಸಾಲ್ಟ್ ಅವರು 46 ರನ್ ಹೊಡೆದು ಔಟ್ ಆದರು. 30 ಬಾಲಿಗೆ 46 ರನ್ ಹೊಡೆದ್ರು. ಅದಾದಮೇಲೆ ದೇವದತ್ ಪಡಿಕಲ್ ಮತ್ತು ನಮ್ಮ ಪಾಟಿದಾರ್. ದೇವದತ್ ಪಡಿಕಲ್ ಅವರು ಲಾಸ್ಟ್ ಮ್ಯಾಚಲ್ಲಿ ಏನು ಫಾರ್ಮ್ ಇತ್ತು ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದ್ರು. ಅವರು 50 ರನ್ ಹೊಡೆದ್ರು. 29 ಬಾಲಿಗೆ 50 ರನ್ ಹೊಡೆದು, ಅಂದರೆ ಆ ಶಾರ್ಟ್ ಬ್ಯಾಡ್ ಆಯಿತು. ಅವರು ಏನು ಬೋಲ್ಡ್ ಆದ್ರಲ್ಲ ಯಾರ್ಕರ್ ಬಾಲಿಗೆ, ಅದು ನಿಂತಲ್ಲಿ ಆಡ್ಬೋದಿತ್ತು ಪಾಪ. ಹೀಗೆ ಮಲಗಿ ಎಲ್ಲ ಹೊಡೆಯುವ ಅಂತೆಲ್ಲ ಟ್ರೈ ಮಾಡಿ ಅವರೇ ಔಟ್ ಆದರು, ಹೋದರು. ಅದಾದ ಮೇಲೆ ರೆಸ್ಟ್ ಈಸ್ ಹಿಸ್ಟ್ರಿ. ಯಾಕಂತಂದರೆ ನಾನು ಸುಮ್ಮನೆ ನೋಡ್ತಾ ಇದ್ದೆ ಮ್ಯಾಚ್. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಕಡೆಯಿಂದ ಹೊಡಿತಾ ಇದ್ದಾರೆ ಯಾರು ನಮ್ಮ ಕ್ಯಾಪ್ಟನ್ ಪಾಟಿದಾರ್, ಬಡ್ಡ ಅಂತ ಹೊಡಿತಿದ್ದಾರೆ. 15 ಬಾಲ್ 40 ಆ ಥರ ಏನಾಯ್ತು, ಒಟ್ಟು 40 ರನ್ ನಾಟ್ ಔಟ್. ಈ ಕಡೆಯಿಂದ ಟಿಮ್ ಡೇವಿಡ್ ಅವರು 5 ಬಾಲಿಗೆ 2 ರನ್, 6 ಬಾಲಿಗೆ 2 ರನ್, 5 ಬಾಲಿಗೆ 2 ರನ್. ಸ್ವಲ್ಪ ಒದ್ದಾಡ್ತಿದ್ದಾರೆ, ಟೈಮಿಂಗು ಏನು ಸರಿ ಬರ್ತಾ ಇಲ್ಲ ಅಂತ. ನೆಕ್ಸ್ಟ್ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ, ನಿಜವಾಗಿ ಸಹ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಪಾಟಿದಾರ್ ಅವರು 40 ರನ್ನಲ್ಲೇ ಇದ್ದಾರೆ. 40 ರನ್ ನಾಟ್ ಔಟ್. ಸೂಪರ್. ಟಿಮ್ ಡೇವಿಡ್ ಅವ್ರದ್ದು ಸ್ಕೋರ್ ನೋಡಿದರೆ 2-65 ಆಗಿದೆ. ಬಡ ಒಂದು ಹೊಡೆದ್ರು. ಓವರ್ ಓವರಲ್ಲಿ ಪಾಪ ಅವರ ಹೆಸರಲ್ಲಿ ಯಾಕಾದ್ರೂ ಓವರ್ ಇದೆ ಅಂತ ಅನ್ನಿಸಿಬಿಡ್ತಂತ ಓವರ್ ಆಗಿ ಓಡಿಸ್ಕೊಂಡ್ರು. 30 ರನ್ ಟಿಮ್ ಡೇವಿಡ್ ಅವರು ಹೊಡೆದದ್ದು. ಯಾವ ಬೌಲರನ್ನು ಬಿಡಲಿಲ್ಲ. ಲಾಸ್ಟ್ 15 ಓವರ್ ಆಗಿದೆ, 153 ರನ್. ಏನಪ್ಪ ಇವರು ನಮ್ಮ ದೇವದತ್ ಪಡಿಕಲ್ ಅವರು ಔಟ್ ಆದ ಓವರಲ್ಲಿ ಐ ಥಿಂಕ್ ಕೇವಲ 1 ರನ್ ಬಂದದ್ದು, 1 ಅಥವಾ 2 ರನ್ ಬಂದದ್ದು. 14 ಓವರ್ಗೆ 151 ಇದ್ದದ್ದು, 15 ಓವರ್ಗೆ 153 ರನ್. ಒಂಚೂರು ಮೊಮೆಂಟಮ್ ಹಾಳಾಯ್ತಲ್ಲ ಅಂತ. ಬಟ್ ಲಾಸ್ಟ್ 5 ಓವರ್ಗೆ 153 ಇದ್ದದ್ದು, 250 ರನ್, ಬರೋಬ್ಬರಿ 250. ಇನ್ಸೇನ್ ಸ್ಕೋರ್, ಮಾತಾಡಲಿಕ್ಕಿಲ್ಲ. ಇವತ್ತು 4ಗಿಂತ ಜಾಸ್ತಿ 6 ಒಂದು ಏನು
ಟಿಮ್ ಡೇವಿಡ್ ಅವರು ಒಂದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಬಾಲ್ ಮೇಲೇ ಹಾರ್ತಾ ಇತ್ತು, ಮೇಲೆ ಹಾರ್ತಾ ಇತ್ತು. ಇಲ್ಲಂತಿದ್ರೆ ಬೌಲರ್ ಕೈಯಲ್ಲಿತ್ತು ಅಷ್ಟೇ. ಬೌಲರ್ ಕೈಯಿಂದ ಹೀಗೆ ಹಾಕಿದ್ಕೊಳ್ಳ ಫಾಟ್ ಅಂತ 2 4 3 4 8 6 25 ಬಾಲ್ಗೆ 70 ರನ್. ಆ ಕಡೆಯಿಂದ ನಮ್ಮ ಕ್ಯಾಪ್ಟನ್ 19 ಬಾಲ್ಗೆ 48 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. ಇಬ್ರು ಕೂಡ ನಾಟ್ ಔಟು. ಬಟ್ ಟಿಮ್ ಡೇವಿಡ್ ಅವ್ರದ್ದು ಇನ್ನಿಂಗ್ಸ್ ಅದು ನೆಕ್ಸ್ಟ್ ಲೆವೆಲ್. ಎಂತ ಬಲ ಅಣ್ಣ, ಹೊಡೆದದೆಲ್ಲ 6, 106 ಮೀಟ್ರಿಗೆಲ್ಲ 6 ಹೋಗಿದೆ. ಎಲ್ಲ ಎಷ್ಟು ಬಾಲ್ ಇವತ್ತು ಸ್ಟೇಡಿಯಮ್ಮಿಂದ ಹೊರಗೆ ಹೋಗಿದೆಯೋ, ಹೊರಗೆ ನಿಂತ್ಕೊಂಡವ್ರಿಗೆ ಗಮ್ಮತ್ತ ಅಂತ ಇವತ್ತು. ಇಲ್ಲೊಂದು ಬಾಲ್ ಬರ್ತಾನೆ ಕ್ಯಾಚ್ ಹಿಡಿಯೋ ಮನೆಗೆ ತಗೊಂಡು ಹೋಗೋ ಅಂತ. ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್ ನೋಡಿ. CSK ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. CSK ಈ ಟೀಮ್ಗೆ ಖಂಡಿತವಾಗಿ ಸಹ ಚೇಸ್ ಮಾಡ್ಲಿಕ್ಕೆ ಆಗ್ತದೆ. ಏನು ವೀಕ್ ಟೀಮ್ ಅಲ್ಲ, ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಉಂಟು. ಬಟ್ ಯಾವಾಗ ಸ್ಯಾಮ್ಸನ್ ಮತ್ತೆ ಗಾಯಕ್ವಾಡ್ ನಿಂತುಕೊಂಡ್ರೆ ಮಾತ್ರ ಇವರು ವಿನ್ ಆಗ್ಬೋದು. ಇದು ಕಟು ಸತ್ಯ. 18 ಕೋಟಿ ಕೊಟ್ಟಿಲ್ಲ ಸ್ಯಾಮ್ಸನ್ ಅನ್ನು ತಗೊಳ್ಳಿಕ್ಕೆ ಅಂತ CSKಗೆ ತಲೆ ಕೆಟ್ಟಿದ್ಯಾ? ಅಷ್ಟು ಅವರಿಗೆ ಒಂದು ಕೆಪಾಸಿಟಿ ಉಂಟು. ಅವರು ವರ್ಲ್ಡ್ ಕ್ಲಾಸ್ ಪ್ಲೇಯರ್, ಟೈಮಿಂಗ್ ಸೂಪರ್ ಉಂಟು, ಅವ್ರದ್ದು ಪವರ್ ಸೂಪರ್ ಉಂಟು. ಅವರು ನಿಂತಿದ್ರೆ ಇವತ್ತು ವಿನ್ ಆಗ್ತಿದ್ರೇನು? ಅವರು ಮತ್ತೆ ಗಾಯಕ್ವಾಡ್ ಅವ್ರು ನಿಲ್ಲಲೇಬೇಕಿತ್ತು, ದೊಡ್ಡ ಇನ್ನಿಂಗ್ಸ್ ಬರಲೇಬೇಕಿತ್ತು. ಬಟ್ 3 ಓವರ್ ಆಗುವಷ್ಟರಲ್ಲಿ ಗಾಯಕ್ವಾಡ್ ಔಟ್, ಸ್ಯಾಮ್ಸನ್ ಅವರು ಔಟ್, ಆಯುಷ್ ಮಾತ್ರೆ ಕೂಡ ಔಟ್. ಸ್ಯಾಮ್ಸನ್ ಅವರು ಲಾಸ್ಟ್ 2 ಮ್ಯಾಚ್ಗಿಂತ ಸೂಪರ್ ಆಗಿ ಆಡಿದ್ದಾರೆ. ಲಾಸ್ಟ್ 2 ಮ್ಯಾಚಲ್ಲಿ 7 ರನ್ ಹೊಡೆದಿದೆ, ತಲಾ ಫಾರ್ ರೀಸನ್ ಅಂತ. ಬಟ್ ಇವತ್ತು ಇಲ್ಲ ಅದಕ್ಕಿಂತ ಜಾಸ್ತಿ 9 ರನ್ ಹೊಡೆದು ಔಟ್ ಆದ್ರು. ಆಯುಷ್ ಮಾತ್ರ 1 ರನ್, ಗಾಯಕ್ವಾಡ್ ಕೂಡ ಸಿಂಗಲ್ ಡಿಜಿಟ್. ಸೊ ಅಲ್ಲಿಗೆ ಕತೆ ಮುಗಿಯಿತು. ನಮ್ಮದು 3 ಓವರಲ್ಲಿ ಏನು ನಾವು ರನ್ನು ಬರಲಿಲ್ಲ, ಫಸ್ಟ್ 3 ಓವರಲ್ಲಿ ರನ್ನು ಬರಲಿಲ್ಲ ಅಂತ ನಾವು ತಿನ್ಕಾಡ್ತಿದ್ದವಲ್ಲ, ಇವ್ರದ್ದು 3 ಓವರಲ್ಲಿ ಅಯ್ಯಯ್ಯೋ 3 ವಿಕೆಟ್ ಹೋಯ್ತಲ್ಲ ಅಂತ ತಿನ್ಕಾಡ್ತಾ ಇದ್ರು. ಅದಾದ ಮೇಲೆ ಒಂದು ಚೂರು ರನ್ ಬಂತು, ರನ್ ಗತಿ ಚಂದವಾಯಿತು. ಟಿಲ್ 15 ಓವರ್ ನೀವು CSKದು ಮ್ಯಾಚ್ ನೋಡಿದ್ರು ಕೂಡ 15 ಓವರ್ ಆದಮೇಲೆ RCB ಎಷ್ಟಿತ್ತು, CSK ಎಷ್ಟಿತ್ತು ಕೇಳಿದ್ರೆ CSK ರನ್ ಮುಂದಿತ್ತು. ಬಟ್ ಲಾಸ್ಟ್ 5 ಓವರ್ ನಮ್ಮದು ಏನು ಬ್ಯಾಟಿಂಗ್ ಇತ್ತಲ್ಲ, ಅದು ಅಪರೂಪದಲ್ಲಿ ಅಪರೂಪ. ಈ ಥರದ್ದು ಒಂದು ಅಂದರೆ ಹೊಡೆತಂದ್ರೆ ಎಂತ ಹೊಡಿತಾನೆ ಇದು, ದಡ ಬಡ 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 ಅಂತ ಆ್ಯಕ್ಷನ್ ಮೂವೀಸಲ್ಲಿ ಹೊಡಿತಾರಲ್ಲ ಆ ರೇಂಜಿಗೆ. ಆ ಥರದ ಆಟ CSKಯಿಂದ ಬರಲ್ಲ. ಮತ್ತು ನಿರಂತರವಾಗಿ ವಿಕೆಟ್ ಹೋಯಿತು. 3 ಓವರಿಗೆ 3 ಇತ್ತು, 6 ಓವರ್ ಪವರ್ ಪ್ಲೇ ಮುಗಿಯುವಾಗಲೂ ಕೂಡ 3 ವಿಕೆಟ್ ಇತ್ತು. ಏನು 73 ಏನೋ 70+ ರನ್ ಬಂದಿದೆ ಪವರ್ ಪ್ಲೇಯಲ್ಲಿ. ಯಾವಾಗ ಕೃಣಾಲ್ ಪಾಂಡ್ಯ ಅವರು ಓವರ್ ಹಾಕಲಿಕ್ಕೆ ಬಂದರು, ಆ ಓವರಲ್ಲಿ 2 ವಿಕೆಟ್ ಬಿತ್ತು. ಸೊ 7 ಓವರ್ ಆಗುವಷ್ಟರಲ್ಲಿ 5 ವಿಕೆಟ್ ಹೋಗಿ ಆಗಿದೆ. ಅರ್ಧಕ್ಕರ್ಧ ಟೀಮ್ ಡಗ್ಔಟಲ್ಲಿ ಉಂಟು. ಇನ್ನೂ ಕೂಡ ಟಾರ್ಗೆಟ್ 251. ಸರ್ಫರಾಜ್ ಖಾನ್ ಭಾರಿ ಚಂದ ಮಾಡಿ ಆಡಿದರು. ಪಟ 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 ಅಂತ ಹೊಡ್ಕೊಂಡು 250 ರನ್, 250 ಅಲ್ಲ 50 ರನ್ ಹೊಡೆದ್ರು. ಚಂದದ ಇನ್ನಿಂಗ್ಸ್. 25 ಬಾಲಿಗೆ 50 ರನ್ನು. ಅನ್ಆರ್ಥೋಡಾಕ್ಸ್ ಶಾಟ್ ಕೂಡ ಇತ್ತು, ಟೈಮಿಂಗ್ ಸೂಪರ್ ಇತ್ತು. ಬಟ್ ನೋಡಿ 14.2 ಕೋಟಿ ಕೊಟ್ಟು ತಗೊಂಡಿದ್ದಾರೆ ಕಾರ್ತಿಕ್ ಶರ್ಮಾ. 3 ಮ್ಯಾಚ್ ಆಯಿತು, 3 ಮ್ಯಾಚಲ್ಲಿ ಸಹ ಕ್ಲಿಕ್ ಆಗಲಿಲ್ಲ. ಭಾರಿ ಕಷ್ಟ ಅಣ್ಣ. ಅವ್ರೇನು ಕೇಳಲಿಲ್ಲ ನಂಗೆ 14 ಕೋಟಿ ಬೇಕು ಅಂತ. ಬಟ್ ಹೇಳೋದು ಕೆಲವೊಂದ್ಸಲ ಪ್ರೈಸ್ ಟ್ಯಾಗ್ ಈ ಥರದ ಮ್ಯಾಚಲ್ಲೇ ಇದ್ದರೆ ಪಾಪ ಅದ್ದೇ ಆಗಿಬಿಡ್ತದೆ. ಅರ್ಧಕ್ಕರ್ಧ ಡಗ್ಔಟ್ ಹೋಗಿದೆ. ಅದಾದಮೇಲೆ ಶಿವಮ್ ದುಬೆ ಅವರು ಔಟ್ ಆದರು. ಏನು ಪ್ರಶಾಂತ್ ವೀರ್ ಮತ್ತು ಓವರ್ಟನ್ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅವ್ರದ್ದು. ಒಳ್ಳೆ ರನ್ ಗತಿ ಕೂಡ ಒಳ್ಳೆ ಇತ್ತು. ಓವರ್ಟನ್ ಅವ್ರು ನನ್ನ ಓವರಲ್ಲಿ ನೀವು ಹೊಡಿತೀರಾ, ನಿಮ್ಮ ಓವರಲ್ಲಿ ನಾನು ಹೊಡಿತೇನೆ ಅಂತ ಅವರು ಒಂದು 16 ಬಾಲ್ಗೆ 37 ರನ್ ಹೊಡೆದ್ರು. ಆ್ಯಂಡ್ ಪ್ರಶಾಂತ್ ವೀರ್ ಅವರು ಕೂಡ ಭಾರಿ ಚಂದದ ಇನ್ನಿಂಗ್ಸ್. ಬಟ್ ಟಾರ್ಗೆಟ್ ತುಂಬ ಜಾಸ್ತಿ ಅಣ್ಣ. 43 ರನ್ ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. 29 ಬಾಲ್ಗೆ 43 ರನ್ನು. ಬಟ್ ನಮ್ಮದು ಟಾರ್ಗೆಟ್ ಅಲ್ಲಿ ಸೆಟ್ ಮಾಡಿದ್ದೇವಲ್ಲ, ಕೊನೆಗೆ ಆಲ್ ಔಟ್ ಆದರೂ 19.4 ಓವರ್ಸಲ್ಲಿ 207 ರನ್ನಿಗೆ ಆಲ್ ಔಟ್. ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಸುಯೇಶ್ ಶರ್ಮಾ ಅವರು ಬಂದು 4 ಓವರಿಗೆ 21 ರನ್ ಬಿಟ್ಟು ಕೊಟ್ಟದ್ದು. ಸೂಪರ್ ಬೌಲಿಂಗ್, ಭಾರಿ ಕಂಟ್ರೋಲ್ ಮಾಡಿದ್ದಾರೆ. ನನಗೆ ಒಂಚೂರು ಟೆನ್ಷನ್ ಆಗ್ತಾ ಇರೋದು ನಮ್ಮದು ಶೆಫರ್ಡ್ ಅಣ್ಣ. ಯಾವುದೋ ಫಸ್ಟ್ ಮ್ಯಾಚಲ್ಲಿ ಕೂಡ ಅತ್ಯದ್ಭುತ 50 ಹೊಡಿಸ್ಕೊಂಡಿದ್ರು. ಇವತ್ತು ಕೂಡ 1 ಓವರ್ ಹಾಕಿದ್ದು 19 ರನ್ ಹೊಡಿಸ್ಕೊಂಡಿದ್ದಾರೆ. ಬಟ್ ಇಟ್ಸ್ ಓಕೆ. ನಾವು ಅಷ್ಟು ಹೊಡೆದಿರುವಾಗ ಆಬ್ವಿಯಸ್ಲಿ ಒಪೋನೆಂಟ್ ಕೂಡ ಏನು ಕಳ್ಳೆಪುರಿ ತಿಂತಿರೋದಿಲ್ಲ. ಅವ್ರು ಕೂಡ ಚೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅವ್ರು ಕೂಡ ಹತ್ತಿರ ಬರಲಿಕ್ಕೆ ಟ್ರೈ ಮಾಡ್ತಾರೆ. 207 ರನ್ ಬಂದು ಅವರು ಆಲ್ ಔಟ್ ಆದರು. ಆ್ಯಂಡ್ ಸತತ 3 ಸೋಲು. CSK ಲಿಟ್ರಲಿ, ನಾನು CSK ಫ್ಯಾನ್ಸಿಗೆ ಕೇಳ್ತಾ ಇರೋದು, ನಾನು ಗೇಲಿ ಮಾಡ್ತಿರೋದಲ್ಲ ಎಂಥದ್ದು ಅಲ್ಲ. ಈ ಸೀಸನ್ ನೀವು ಪ್ಲೇ ಆಫಿಗೆ ಬರ್ತೀರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ನನಗೆ ಆನೆಸ್ಟ್ಲಿ ಇಲ್ಲ, ಇವರು ಇದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಿಲ್ಲ ಈ ಸಲ ಅಂತ ನನಗೆ ಅನ್ನಿಸ್ತಾ ಇದೆ. ಆರ್ ದೆ ಫಿನಿಶ್ಡ್ ಅವ್ರದ್ದು ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ 3ಕ್ಕೆ 3 ಸೋಲು. ಅದು ಯಾವ ಥರದ ಸೋಲು? 3 ಕೂಡ ಹೀನಾಯ ಸೋಲುಗಳು ಸಿಕ್ಕಿದಾಗ ಆಬ್ವಿಯಸ್ಲಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಕಾನ್ಫಿಡೆನ್ಸಿಗೆ ಅಂಡರ್ಗ್ರೌಂಡಲ್ಲಿ ಉಂಟು. ನಮ್ದೀಗ ಮೇಲೆ ಉಂಟು. ಸ್ವಲ್ಪ ನೀವು ನೋಡಿಕೊಂಡಿರಿ ಅಣ್ಣ. ಪಚಕ್ ಅಂತ ಕೆಳಗೆ ಬೀಳ್ಬೇಡಿ. ನಮ್ಮ ಟೀಮ್ ಯಾವ ಪಚಕ್ ಅಂತ ಕೆಳಗೆ ಬೀಳ್ತು ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಆ್ಯಸ್ ಆಫ್ ನೌ ಸೂಪರ್ ಹ್ಯಾಪಿ. ಆ್ಯಂಡ್ ಪ್ರೆಡಿಕ್ಷನ್ ಪೋಲ್ ಅದರಲ್ಲಿ ಕೇಳಿದೆ ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿ ಅಂತ. ಎಷ್ಟು ಜನ 248, 249, 251, 252 ತುಂಬ ಜನ. ಐ ಥಿಂಕ್ ಒಂದು 7-8 ಜನ 249
248, 251, 252 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಒಬ್ರು 250 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಕಾರ್ತಿಕ್ ಎಂತ ಅಣ್ಣ, ಭಯಂಕರ. ಹೇಗೆ ಹೊಳಿತು, 250 ಹೊಡಿಬೋದು ಅಂತ. ಅದು ಸಹ 15 ಅವರಿಗೆ 151, 153 ಆಗಿದ್ದಾಗ ಅಂದ್ಕೊಂಡಿದ್ರ 250? ಯಾರು ಕೂಡ ಅಂದ್ಕೊಂಡಿರಲ್ಲ. ಒಂದು 220 ಬಂದರೆ ದೊಡ್ಡ ಪುಣ್ಯ ಮಾರ್ರೆ ಅಂತ ಅಂದ್ಕೊಂಡದು. ಬಟ್ ವಾವ್, ಪ್ರೆಡಿಕ್ಷನ್ ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಾಳೆ ಇವತ್ತು 3:30 ಒಂದು ಮ್ಯಾಚ್ ಇತ್ತಲ್ಲ, ಅದು ಸ್ವಲ್ಪ ಬೋರಿಂಗ್ ಇತ್ತು, SRH ಮತ್ತು LSG. ಅದರದ್ದು ವಿಡಿಯೋ ನಾಳೆ ಬೆಳಿಗ್ಗೆ ಹಾಕ್ತೇನೆ. ಬಟ್ ಎಷ್ಟು ಖುಷಿ ಆಯ್ತು ಅಂದರೆ, ಅಬ್ಬಾ, ಇದು ಒಳ್ಳೆ ನಿದ್ದೆ ಬರ್ತದೆ. ಸರಿಯಾಗಿದೆ ಬರುವ, ನಮಸ್ಕಾರ.